ಇವತ್ತು ಬಿಸಿ ಬಿಸಿಯಾಗಿ ಬಿಸಿಬೇಳೆ ಬಾತ್ ತಿನ್ನಬೇಕು ಅಂತ ಅನಿಸ್ತಾ ಇತ್ತು. ಸೊ ಹಾಗಾಗಿ ಅರ್ಧ ಗಂಟೆ ಮುಂಚೆನೇ ನೆನೆಸಿಟ್ಬಿಟ್ಟಿದ್ದೆ. ನಾನಿಲ್ಲಿ ಸೊಸೈಟಿ ಅಕ್ಕಿ ತೊಗೊಂಡಿದ್ದೀನಿ. ಅರ್ಧ ಕಪ್ಪಷ್ಟು ಸೊಸೈಟಿ ಅಕ್ಕಿ ಮತ್ತು ಅದೇ ಸೇಮ್ ಕ್ವಾಂಟಿಟಿಲೇ ಮೂಂಗ್ ದಾಲ್ ತೊಗೊಂಡಿದ್ದೀನಿ. ಒಂದು ಸ್ವಲ್ಪನೇ ಮತ್ತು ತುವರ್ ದಾಲ್ ತೊಗೊಂಡಿದ್ದೀನಿ. ಸೊಸೈಟಿ ಅಕ್ಕಿ ಹಾಕಿದ್ರೇ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಅರ್ಧ ಗಂಟೆ ನೆನೆಸಿಟ್ಟಿದ್ದೆ. ಹಾಗೆ ಎಲ್ಲ ತರಕಾರಿ ಕಟ್ ಮಾಡ್ಕೊತಾ ಇದ್ದೆ. ಯಾನಾಗೆ ಒಂದು ಕ್ಯಾರೆಟ್ ಕೊಟ್ಟು ಮತ್ತು ಒಂದು ಕೆಲಸ ಹಂಗೆ ಕೊಟ್ಬಿಟ್ರೆ ಆರಾಮಾಗಿ ಕಟ್ಟೆ ಮೇಲೇ ಕುತ್ಕೊಬಿಡ್ತಾಳೆ ಆಟ ಆಡ್ಕೊಂಡು. ಇನ್ನು ಇದಕ್ಕೆ ಎಷ್ಟು ತರಕಾರಿ ಇರುತ್ತೆ ಎಲ್ಲ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನಲ್ಲಿ ಫಸ್ಟ್ ಆಯಿಲ್ ಹಾಕ್ಬಿಟ್ಟು ಸಾಸಿವೆ ಹಾಕ್ಬಿಟ್ಟು ಕಡಲೆ ಬೀಜನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಆಮೇಲೆ ಎಲ್ಲ ತರಕಾರಿನ ಹಾಕಿ ಉಪ್ಪು ಮತ್ತು ಅರಿಶಿನ ಹಾಕಿ ಫ್ರೈ ಮಾಡಾದ್ಮೇಲೆ 1 ಕಪ್ ಅಷ್ಟಿಗೆ 3 ಕಪ್ ಅಷ್ಟು ನೀರು ಹಾಕಬೇಕು. ಸೊ ನಾನು ನೀರು ಆ್ಯಡ್ ಮಾಡಿ ಅದಕ್ಕೆ ಖಾರ ಬಿಸಿಬೇಳೆ ಬಾತ್ ಪೌಡರ್ ಹಾಕ್ಬಿಟ್ಟು ಹುಣಸೆ ಹಣ್ಣು ಹಾಕ್ಬಿಟ್ಟು ಆಮೇಲೆ ಅಕ್ಕಿ ಎಲ್ಲ ನೆನೆಸಿಟ್ಟಿದ್ವಲ್ಲ ಅದನ್ನ ಹಾಕ್ಬಿಟ್ಟು ಒಂದು ಬಾಯ್ಲ್ ಬರೋವರೆಗೂ ಕುದಿಸ್ಕೊತೀನಿ. ಅದಕ್ಕೂ ಮುಂಚೆ ಟೇಸ್ಟ್ ನೋಡ್ಕೊತೀನಿ. ಇವಾಗ ಏನಾದರೂ ನಿಮಗೆ ಉಪ್ಪು ಖಾರ ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು. ಸೊ ಇನ್ನು ಒಂದು ಬಾಯ್ಲ್ ಆಗೋವರೆಗೂ ಬಿಡ್ತೀನಿ. ಯಾನ ಕೂಡ ಟೇಸ್ಟ್ ಮಾಡಿ ನೋಡ್ತಾ ಇದ್ದಾಳೆ. ಇದೆ ಎಲ್ಲರೂ ಅಡುಗೆ ಮಾಡಿದ್ಮೇಲೆ ಈ ಥರ ಟೇಸ್ಟ್ ಮಾಡೋದಂದ್ರೆ ಏನಾಗೆ ತುಂಬ ಇಷ್ಟ, ಕಾಯ್ತಾ ಇರ್ತಾಳೆ. ಇನ್ನು ಅಡುಗೆ ಎಲ್ಲ ಆಯಿತು. ಹಾಗೆ ಕಿಚನ್ ಕೂಡ ಕ್ಲೀನ್ ಮಾಡ್ಕೊಂಬರೋಣ ಅಂತ ಹಾಗೆ ಕ್ಲೀನ್ ಮಾಡಿಕೊಂಡೆ. ಯಾನ ಕೂಡ ಅಲ್ಲೇ ಆರಾಮಾಗಿ ಕುತ್ಕೊಂಡಿದ್ಲು. ಏನಾದರೂ ಒಂದು ಕೆಲಸ ಕೊಟ್ಟು ಅವಳ ಹತ್ರ ಮಾತಾಡಿಸ್ಕೊಂಡು ಆಕ್ಯುಪೈ ಇಟ್ಕೊಂಡ್ಬಿಟ್ರೆ ಆರಾಮಾಗಿ ಎಷ್ಟೊತ್ತಾದರೂ ಕುತ್ಕೊಂಡೇ ಇರ್ತಾಳೆ. ಇನ್ನು 1-2 ವಿಜಿಲ್ ಹೊಡಿಸ್ದೆ. ಸೊ ಬಿಸಿಬೇಳೆ ಬಾತ್ ಕೂಡ ರೆಡಿ ಆಯಿತು. ತುಂಬ ಚೆನ್ನಾಗಿ ಬಂದಿತ್ತು, ಟೇಸ್ಟಿಯಾಗಿ. ತರಕಾರಿ ಕೂಡ ಜಾಸ್ತಿ ಎಲ್ಲ ಇರುತ್ತಲ್ಲ, ಈ ನನಗೆ ತರಕಾರಿ ಹಂಗೆ ತಿನ್ನೋಕ್ಕೆ ತುಂಬ ಇಷ್ಟ. ಹಾಗೆ ಈ ಬಿಸಿ ಬಿಸಿಗೆ ತುಪ್ಪ ಹಾಕ್ಕೊಂಡು ಖಾರ ಬೂಂದಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಕಿರಣ್ಗೆ ಫೇವ್ರೆಟ್, ಏನೋ ಕೂಡ ಫೇವ್ರೆಟ್ ಆಗ್ಬಿಟ್ಟಿದೆ ಇವಾಗ. ಹಾಗೆ ಅವಳಿಗೆ ಪ್ಲೇಟ್ ತರಿಸಿದೆ ಮತ್ತು ಅದಕ್ಕೆ ಒಂದು ಸ್ಪೂನ್ ಫೋರ್ಕ್ ಎಲ್ಲ ಕೊಟ್ಟಿದ್ದಾರೆ. ಪ್ಲೇಟ್ ಏನಂದರೆ ಅದು ಅವ್ಳಿಗೆ ಎತ್ತಕ್ಕಾಗಲ್ಲ, ಸಕ್ಷನ್ ಇರುತ್ತೆ ಕೆಳಗಡೆ, ಕಚ್ಕೊಂಡ್ಬಿಡುತ್ತೆ. ಮಕ್ಕಳಿದ್ದಾಗ ತುಂಬ ಹೆಲ್ಪ್ ಆಗುತ್ತೆ, ತುಂಬ ಚೆನ್ನಾಗಿದೆ. ಸೊ ಇನ್ನು ಅವಳಿಗೆ ಹಾಕ್ಕೊಟ್ಟೆ. ಅವಳಷ್ಟಕ್ಕೆ ಅವಳೆ ಎಲ್ಲ ತಿನ್ಕೊಂಡ್ಲು. ಫುಲ್ ವಿಡಿಯೋ ನಾನು ಯೂಟ್ಯೂಬಲ್ಲಿ ಶೇರ್ ಮಾಡಿರ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಫಾಲೋ ಮಾಡೋದನ್ನ ಮರಿಬೇಡಿ.